ತಾರೀಕಿಂದ ಅವ್ರ ಮೇಲೆ ಏನು ಮಾಡಿದ್ದೀರಾ ಹೇಳ್ರಪ್ಪ ಜನಕ್ಕೆ. FIR ಹರ್ಕೊಂಡಿದ್ದೀರಿ, 15 ದಿವಸ ಆಯಿತು, ಒಬ್ಬನ್ನು ಅರೆಸ್ಟ್ ಮಾಡಲಿಲ್ಲ. ಹಾಸನದ ಕೋರ್ಟ್ನಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ ಈ 4 ಜನ. ಕಾರ್ತಿಕ್ ಗೌಡ್ನಿಂದ ಹಿಡಿದು ಇದೇ ನವೀನ್ ಗೌಡ ಅಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ. ಆ ಬೇಲ್ ಅಲ್ಲಿ ಕೊಡೋಕ್ಕೆ ಬರಲ್ಲ. SITಗೆ ಇದು ಪ್ರಕರಣ ಕೊಟ್ಟ ಮೇಲೆ ಅದನ್ನು ನಿಮ್ಮ ಸರ್ಕಾರದ PP ಏನೋ ಅವ್ರು ಅವನಲ್ಲ ಹೇಳಿ ಅಲ್ಲಿಗೆ ಈ ಕೇಸ್ನ ಟ್ರಾನ್ಸ್ಫರ್ ಮಾಡಬೇಕು. ನಿಮ್ಮ SP ಏನು ಮಾಡ್ತಾವನೆ ಅಲ್ಲ, ಬೇರೆ ಹೆಣ್ಣು ಮಗಳಂತಿರೋದಲ್ಲಿ ಏನು ಮಾಡ್ತಾಯಿದ್ದೀರಿ? ಟ್ರಾನ್ಸ್ಫರ್ ಇನ್ನೂ ಯಾಕೆ ಮಾಡಲಿಲ್ಲ ಕೇಸ್ನ SIT ಅವರಿಗೆ? ಇಲ್ಲಿ ಶರವೇಗದಲ್ಲಿ ಮಾಡ್ತಾಯಿದ್ದೀರಲ್ಲಪ್ಪ, ಇಲ್ಲಿ ಯಾಕೆ ಟೇಕ್ ಓವರ್ ಮಾಡಿಲ್ಲ ಇನ್ನೂ ಅಲ್ಲಿಂದ FIR ಆಗಿರೋದನ್ನ? ಇದನ್ನು ಫೇರ್ ತನಿಖೆ ಅಂತೀರಾ? ನಿಜಕ್ಕೂ ಸತ್ಯ ಬರಬೇಕಾ ನಿಮಗೆ ಹೊರಗಡೆ? ಮಾಡಬೇಕಾ? ಏನು ಕುಮಾರಸ್ವಾಮಿ ಮೇಲೆ ಏಕವಚನದಲ್ಲಿ ಅಟ್ಯಾಕ್ ಮಾಡಿದ್ದೆ ನಮ್ಮ. ಈಗ ಕೆಲವು ಬಾರಿ ಕುಮಾರಣ್ಣ ಅಂತಾರೆ, ಕೆಲವು ಬಾರಿ ಪಾಪ ಪ್ರೀತಿಯಿಂದ ಅಯ್ಯೋ ನಮ್ಮ ಕುಮಾರಣ್ಣ ಹೇಳವ್ರೆ ಅಂತಾರೆ. ಇನ್ನೊಂದು ಕಡೆ ಯಾವನೋ ಅವನೋ ಇವನು ಅಂತ ಇನ್ನೊಂದು ಕಡೆ ಮಾತಾಡ್ತೀಯಪ್ಪ. ನೋಡಿದ್ದೀನಿ ಯಾವ ಥರ ಬಂದಿದ್ದೀರಿ ನೀವು. ಏನು ಮುಗಿಸೇ ಬಿಡ್ತೀವಿ ಅಂತ ಹೇಳ್ತೀರಿ. ಆ ಕ್ಯಾಸೆಟ್ಗಳಲ್ಲಿ ಕೆಲವು ಇದಾವಲ್ಲ, ಈಗ ಪಾಪ ಹೇಳ್ತಿರೋದು ಎಂಥದ್ದು, ನೆನ್ನೆ ಒಂದು ರಿಟರ್ನ್ ಸ್ಟಿಚ್ ಕೊಟ್ರಿ ಹೇಳಿಕೆ, ಒಂದು 10 ನಿಮಿಷ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಮತ್ತೆ ಅದೇಂಥದ್ದು ವಿಡಿಯೋ ಹೇಳಿಕೆ ಕೊಟ್ರಿ, ಆಮೇಲೆ 12 ಗಂಟೆಗೂ 1 ಗಂಟೆಗೂ ಮನೆ ಮುಂದೆ ಬರೋ ಅಲ್ಲೊಂದು ಹೇಳಿಕೆ ಕೊಟ್ರಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ. ಆ ಟಿ ವಿಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರೇ ಏನು ಎಗರ್ತಿದ್ರಲ್ಲ. ನೆನ್ನೆ ಯಾಕೋ ಸ್ವಲ್ಪ ಬಾಲ ಸುಟ್ಟ ಬೆಕ್ಕು, ಬಾಲ ಸುಟ್ಟು ಬೆಕ್ಕಿನ ಕಥೆ ಆಗೈತಿ. ಈಗ ಕೊಡಿತಾ ಈಗ ನಿಮ್ಮ SITಯಿಂದ ತನಿಖೆ ಮಾಡ್ತೀರಾ, ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ಆಗುತ್ತಾ ಮಾಡೋಕ್ಕೆ ನಿಮ್ಮ ಕೈಲಿ? ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದ್ದೀರಿ? ಪಾಪ ಅವನ್ಯಾರೋ ಬೇಳ್ತಾನಲ್ಲ, ದೇವೇಗೌಡರ ಕುಟುಂಬನ JDS ಪಕ್ಷವನ್ನು ಸರ್ವನಾಶ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಬಿಟ್ಟಿದ್ದೀವಿ. ಎಲ್ಲ ಆಗೋಗಿದೆ, ಹೆದರಬೇಡ. ಹೇಳಿಕೆ ಕೊಡು ನೀನು ಅಲ್ಲೋಗಿ. ನನಗೇನಾದ್ರು ಜೀವಕ್ಕೆ ಅಪಾಯ ಆದರೆ ಕುಮಾರಸ್ವಾಮಿ ಕಾರಣ ಅಂತೇಳಿ ಹೇಳಿಕೆ ಕೊಡು, ಬರ್ಸು ಅಂತಾನೆ. ಕುಮಾರಸ್ವಾಮಿ ಕಾರಣ ಅಂತೇಳಿ ಬರ್ಸು ಅಂತ ಹೇಳಿ. ಏನು ಪರವಾಗಿಲ್ಲ. ಇಲ್ಲಿ ಇದಂಥದ್ದು ನಿಮ್ಮ ಸೆಕ್ಷನ್ಗಳು ಬೇಲಬಲ್ ಸೆಕ್ಷನ್ನು ಅಂತ ಹೇಳಿದ್ರೆ ಬಿಡಪ್ಪ ಅವೆಲ್ಲ ಏನು ತೊಂದರೆ ಇಲ್ಲ, ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿ ಈಗಾಗಲೇ ಏನೇನು ಕೊಡಿಸ್ಬೇಕೋ ಕೊಡಿಸಿದ್ದೀನಿ. ಯಾರು ಹೇಳಿರೋದದು? ಇದೇ ನಿಮ್ಮ DK ಶಿವಕುಮಾರ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಅದು ಯಾವಲ್ಲ ಹಿಂದೆ ಒಂದು ಬೇರೆ ಒಂದು ಸಲ ಪಾಪ ಯಾರ ಬೆಳಗಾಮ ನಮ್ಮ ಸಾಹುಕಾರರ ಬಗ್ಗೆ ನಡೀತಲ್ಲ, ಅದೊಂದು ಸ್ವಲ್ಪ ಏನಾಯ್ತು ಅದು ಕೇಸು? ಬೆಳಗಾವಿ ಸಾಹುಕಾರರ ಮೇಲೆ ಇವರೇ ತಾನೇ ಮಾಡಿದ್ದೆಲ್ಲ, ಕರ್ಕೊಂಬಂದು ಯಾರನ್ನೋ ಕೂರಿಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ. ಪಾಪ ಒಂದು ಆಡಿಯೋ ಇದೆ, 30-40 ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ. ಆ ಆಡಿಯೋನೂ ಇದೆ, ಬೆಳಗಾವಿ ಸಾಹುಕಾರನ ಟ್ರ್ಯಾಪ್ ಮಾಡಿರೋದು. ಇಲ್ಲಿ ದೇವೇಗೌಡರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಲ್ಲಪ್ಪ. ಈ ಜನತೆಲ್ಲ ಅಷ್ಟು ಸುಲಭವಾಗಿ ಸರ್ವನಾಶ ಮಾಡೋಕ್ಕಾಗಲ್ಲ. ಭಗವಂತ ಇದ್ದಾನೆ.